ಈಗ ತಾನೇ ಕರ್ನಾಟಕದ ಉಚ್ಚ ನ್ಯಾಯಾಲಯ ಹೈಕೋರ್ಟ್ನಲ್ಲಿ ಮಧ್ಯಂತರ ಒಂದು ತೀರ್ಪು ಬಂದಿದೆ. ಇದರಲ್ಲಿ ಮಾಲೂರಿನ ವಿಧಾನಸಭಾ ಚುನಾವಣೆ 2023ರಲ್ಲಿ ಆಯ್ಕೆ ಆದಂಥ ಈಗಿನ ಶಾಸಕರಾಗಿದ್ದಂತಹ ನಂಜೇಗೌಡರು, ಕಾಂಗ್ರೆಸ್ಸಿನ ಶಾಸಕರು, ಇವರ ಆಯ್ಕೆಯ ವಿಧಾನ ಪ್ರಶ್ನೆ ಮಾಡಿ ಹಿಂದಿನ ಶಾಸಕರು, ನಮ್ಮ ಆತ್ಮೀಯರು ಸನ್ಮಾನ್ಯ ಮಂಜುನಾಥ್ ಗೌಡರು ಈ ಕೋರ್ಟ್ ಮೆಟ್ಟಿಲೇರಿದ್ರು. ಈ ತೀರ್ಪಿನಲ್ಲಿ ಮಾನ್ಯ ನಂಜೇಗೌಡರ ಆಯ್ಕೆ ಅಸಿಂದು 4 ವಾರಗಳ ಗಡುವನ್ನು ಕೊಟ್ಟಿದ್ದಾರೆ. ಮತ್ತೆ ಮತ ಎಣಿಕೆಯನ್ನು ಮಾಡಿ ಯಾರು ನಿಜವಾದಂಥ ಶಾಸಕರು ಅಂತ ಘೋಷಣೆ ಮಾಡಬೇಕು ಅನ್ನುವಂಥದ್ದರ ಒಂದು ತೀರ್ಪು ಜೊತೆಗೆ ಈಗಾಗಲೇ ನ್ಯಾಯಾಧೀಶರು, ಜಿಲ್ಲಾಧಿಕಾರಿಗಳು ಯಾರಿದ್ದರೂ ಆ ಸಂದರ್ಭದಲ್ಲಿ ಅವರ ವಿರುದ್ಧ ಸ್ಟ್ರಿಕ್ಚರ್ಸ್ ಅನ್ನು ಪಾಸ್ ಮಾಡಿದ್ದಾರೆ. ಅವರು ನಡ್ಕೊಂಡಂಥ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೇನು ಬರುತ್ತೆ ಅಂತ ನಿಶ್ಚಯ ಆದಮೇಲೆ ಕೆಲವು ವಿಧಾನಸಭಾ ಕ್ಷೇತ್ರಗಳ ಒಂದು ಮತ ಎಣಿಕೆ ಅವತ್ತು ಕಾಂಗ್ರೆಸ್ ಸರ್ಕಾರದ ಯಾರು ಆಗ್ತಾರೆ ಅಂತ ಗೊತ್ತಿದ್ರು ಅಂಥವರು ಅವರ ಪ್ರಭಾವವನ್ನು ಬೀರಿ ಮತ ಎಣಿಕೆಯಲ್ಲಿ ಅವರು ಕಾಂಗ್ರೆಸ್ ಶಾಸಕರುಗಳನ್ನು ಆಯ್ಕೆ ಮಾಡಿ ಮಾಲೂರಲ್ಲಿ ಕೋರ್ಟ್ ಆದೇಶ ಮಾಡಿದೆ ಕಳ್ತನ ಓಟು ಅಂತೇಳಿ. ಅಲ್ಲಿನ ಜಿಲ್ಲಾಧಿಕಾರಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆ ಸಿಸಿಟಿವಿ ಕ್ಯಾಮ್ರಾಸ್ ಏನಿತ್ತು, ಕ್ಯಾಮ್ರಾಗಳ ಮಾಹಿತಿ ಏನಿತ್ತು, ಕೌಂಟಿಂಗ್ ಮಾಹಿತಿ ಏನಿತ್ತು ಕೊಡು ಅಂತ ಕೇಳಿದ್ರೆ ಕೊಟ್ಟಿಲ್ಲ. ಅಂದ್ರೆ ಯಾರು ಕಳ್ತನ ಮಾಡಿದ್ದಾರೆ ರಾಜ್ಯದಲ್ಲಿ ಅನ್ನೋದು ಸ್ಪಷ್ಟ ಆಗಿದೆ. ಈ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂತ ಕಾಂಗ್ರೆಸ್ MLA ಏನಿದ್ದಾರೆ ಅವರ ಮೆಂಬರ್ಶಿಪ್ ವಜಾ ಆಗಿದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಹೇಳ್ತು ಒಂದು ಅಫಿಡವಿಟ್ ಕೊಡು ಅಂದ್ರೆ ಕೊಡ್ಲಿಲ್ಲ. ಆದ್ರೆ ಇಲ್ಲಿ ಮಾಲೂರಲ್ಲಿ, ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಅಫಿಡವಿಟ್ ಕೊಟ್ಟು ತನಿಖೆಗೆ ಹೈಕೋರ್ಟ್ಗೆ ಪ್ರೇಯರ್ ಮಾಡಿದ್ದಾರೆ. ಇವತ್ತು ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. DC ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಆದೇಶ ಮಾಡಿದೆ. ಅವ್ರ ಮೆಂಬರ್ಶಿಪ್ ಹೋಗಿದೆ. ಇದು ಜ್ಞಾನ ಇಲ್ವಾ? ರಾಹುಲ್ ಗಾಂಧಿಗೆ ಇದು ಜ್ಞಾನ ಇಲ್ವಾ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಕೋರ್ಟ್ ಆದೇಶ ಆಗಿ ಪ್ರೂವ್ ಆಗಿರೋದನ್ನ ಮಾತಾಡ್ತಾ ಇಲ್ಲ. ಅಫಿಡವಿಟ್ ಕೊಡದೆ ಇವರು ದಾರಿಯುದ್ದಕ್ಕೂ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅವ್ರಿಗೆ ಭ್ರಮನಿರಸನ ಆಗಿದೆ. ಬಿಹಾರಲ್ಲಿ ನಾವು ಸೋಲ್ತೀರಿ ಅನ್ನೋ